ಸ್ಯಾಂಡಲ್ವುಡ್ನ ಡಿವೈನ್ ಸ್ಟಾರ್ ನಟ ರಿಷಬ್ ಶೆಟ್ಟಿಗೆ ಶತ್ರುಕಾಟ ಕಾಡ್ತಿದ್ಯಾ? ಕಾಂತಾರ ನಟನಿಗೆ ಜಗತ್ತಿನಾದ್ಯಂತ ದುಶ್ಮನಿಗಳಿದ್ದಾರ. ಹಾಗಾದ್ರೆ ನಟ ರಿಷಬ್ ಶೆಟ್ಟಿಗೆ ಕಾಡ್ತಾ ಇದೆಯಾ ಶತ್ರುಕಾಟ? ಕಾಂತಾರ ನಟನಿಗೆ ಜಗತ್ತಿನಾದ್ಯಂತ ದುಶ್ಮನಿಗಳಿದ್ದಾರ. ಹಾಗಾದ್ರೆ ರಿಷಬ್ ಸಂಸಾರವನ್ನ ಹಾಳು ಮಾಡೋದಕ್ಕೆ ಸಂಚು ನಡೀತಾ ಇದೆಯಾ? ಹೀಗಂತ ಭಯಾನಕ ಭವಿಷ್ಯವನ್ನ ಪಂಜುರ್ಲಿ ದೈವ ನುಡಿದಿರೋದು. ಮಂಗಳೂರಿನಲ್ಲಿ ಪಂಜುರ್ಲಿ ನೇಮಕ್ಕೆ ಅಂತ ರಿಷಬ್ ಶೆಟ್ಟಿ ಬರ್ತಾರೆ. ಆ ಸಂದರ್ಭದಲ್ಲಿ ನುಡಿದಂತಹ ಭವಿಷ್ಯ ಇದು. ವಾರಾಹಿ ಪಂಜುರ್ಲಿ ಜರಂದಾಯ ದೈವದ ಉತ್ಸವದಲ್ಲಿ ನಡೆದಿರುವಂತಹ ಘಟನೆ ಇದು. ಭವಿಷ್ಯ ನುಡಿದಿರೋದು ಕದ್ರಿ ಬಾರೇಬೈಲ್ನ ವಾರಾಹಿ ಪಂಜುರ್ಲಿ ಹಾಗೆ ಜರಂದಾಯ. ಇನ್ನು ನಟ ರಿಷಬ್ ಶೆಟ್ಟಿಗೆ ಶತ್ರುಕಾಟ ಕಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಕಾಂತಾರ ನಟನಿಗೆ ಜಗತ್ತಿನಾದ್ಯಂತ ದುಶ್ಮನಿಗಳು ಸಂಚನ್ನ ಹೂಡ್ತಾ ಇದ್ದಾರೆ ಅಂತ ಭಯಾನಕ ಭವಿಷ್ಯವನ್ನ ಪಂಜುರ್ಲಿ ದೈವ ನುಡಿದಿರೋದು. ಅಂದ್ರೆ ಮಂಗಳೂರಿನಲ್ಲಿ ಪಂಜುರ್ಲಿ ನೇಮಕ್ಕೆ ಅಂತ ರಿಷಬ್ ಶೆಟ್ಟಿ ಹಾಗೆ ಅವರ ದಂಪತಿ ಬಂದಿರ್ತಾರೆ. ಕೆಲವೊಂದಷ್ಟು ಆಚರಣೆಗಳಲ್ಲೊಂದಾದ ಭವಿಷ್ಯವನ್ನು ಕೇಳೋದು. ಮುಂದೆ ಹೇಗಾಗತ್ತೆ, ಹೇಗಿರುತ್ತೆ ಭವಿಷ್ಯ, ಜೀವನ ರೂಪಿಸ್ಕೊಳ್ಬಹುದಾ ಅಂತ ಪ್ರಶ್ನಾವಳಿಗಳನ್ನ ದೈವದ ಮುಂದೆ ಇಡ್ತಾರೆ. ಆ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದಾಗ ದೈವ ಕೊಟ್ಟ ಉತ್ತರ, ನಿಮಗೆ ಜಗತ್ತಿನಾದ್ಯಂತ ದುಶ್ಮನಿಗಳಿದ್ದಾರೆ, ಹಾಗೆಯೇ ಶತ್ರುಕಾಟ ಕೂಡ ಕಾಡುತ್ತೆ ನಿಮಗೆ ಮುಂದೆ ಅನ್ನುವಂಥ ಭವಿಷ್ಯವನ್ನ ನುಡಿದಿರೋದು. ದೈವದ ಬಳಿ ಅಳಲನ್ನ ತೋಡಿಕೊಂಡ ಕಾಂತಾರ ನಟ ರಿಷಬ್ ಶೆಟ್ಟಿ. ಜಗತ್ತಿನೆಲ್ಲೆಡೆ ನಿನಗೆ ದುಶ್ಮನಿಗಳಿದ್ದಾರೆ ಹೀಗಂತ ದೈವ ನುಡಿದಿರೋದು. ಮುಂದುವರೆದು ನಿನ್ನ ಸಂಸಾರ ಹಾಳು ಮಾಡೋದಕ್ಕೆ ಯತ್ನ ಕೂಡ ನಡೀತಾ ಇದೆ. ಹಾಗಾಗಿ ನನಗೆ ಸೇವೆ ನೀಡುವ ಹರಕೆಯನ್ನ ಹೇಳ್ಕೋ. ಹಾಗಿದ್ದಾಗ 5 ತಿಂಗಳಿನಲ್ಲಿ ನಿನಗೆ ನಾನು ಒಳ್ಳೆಯದನ್ನ ಮಾಡ್ತೀನಿ ಅಂತ ಅಭಯವನ್ನ ನೀಡಿದೆ ದೈವ. ಕೈ ಮುಗಿದು ಬೇಡಿದ ರಿಷಬ್ ದಂಪತಿಗೆ ದೈವ ಅಭಯವನ್ನ ನೀಡಿರೋದು. ಇನ್ನು ಕಾಂತಾರ ಸಿನಿಮಾ ಪ್ಯಾನ್ ಇಂಡಿಯಾದಲ್ಲಿ ಸೂಪರ್ ಹಿಟ್ ಆದಂತಹ ಸಿನಿಮಾ. ಇದರ ಮೂಲಕವೇ ಜಗತ್ತಿನಾದ್ಯಂತ ಹೆಸರನ್ನ ಕೂಡ ಗಳಿಸ್ಕೊಂಡ್ರು ರಿಷಬ್ ಶೆಟ್ಟಿ. ಇವತ್ತು ಅವರು ಮಂಗಳೂರಿನಲ್ಲಿ ನಡೀತಾ ಇದ್ದಂತಹ ಪಂಜುರ್ಲಿ ನೇಮಕ್ಕೆ ಕೂಡ ಬಂದಿದ್ರು. ಈ ಸಂದರ್ಭದಲ್ಲಿ ಹೇಗಿದೆ ಭವಿಷ್ಯ ಅಂತ ಕೇಳಿದಾಗ, ಜಗತ್ತಿನ ಎಲ್ಲಾ ಕಡೆ ನಿನಗೆ ದುಶ್ಮನಿಗಳಿದ್ದಾರೆ, ನಿನ್ನ ಸಂಸಾರವನ್ನ ಹಾಳು ಮಾಡೋದಕ್ಕೆ ಯತ್ನ ಕೂಡ ನಡೀತಾ ಇದೆ. ಹಾಗಾಗಿ ನನಗೆ ಸೇವೆಯನ್ನ ನೀಡೋದಕ್ಕೆ ಹರಕೆಯನ್ನ ಕಟ್ಕೋ. ಕೇವಲ 5 ತಿಂಗಳಿನಲ್ಲಿ ಏನೇನು ಶತ್ರುಕಾಟ ಇದೆ ಅಥವಾ ದುಶ್ಮನಿಗಳಿದ್ದಾರೆ ಎಲ್ಲದಕ್ಕೂ ಕೂಡ ಪರಿಹಾರ ನೀಡ್ತೀನಿ. ಕೇವಲ 5 ತಿಂಗಳಿನಲ್ಲಿ ಒಳ್ಳೆಯದನ್ನ ಮಾಡ್ತೀನಿ ಅಂತ ಕೈ ಮುಗಿದು ಬೇಡದ ರಿಷಬ್ ದಂಪತಿಗೆ ದೈವ ಅಭಯವನ್ನ ನೀಡಿರೋದು. ಅಂದ್ರೆ ಈ ಕರಾವಳಿಯ ಭಾಗದಲ್ಲಿ ಏನು ದೈವವನ್ನ ಆರಾಧಿಸ್ತಾರೆ, ಪಂಜುರ್ಲಿಯನ್ನ ಕೂಡ ಹಾಗೆ ಜರಂದಾಯವನ್ನ ಕೂಡ ಪೂಜಿಸ್ತಾರೆ. ಈ ಸಂದರ್ಭದಲ್ಲಿ ಅವರು ಮುಂದಿನ ಭವಿಷ್ಯ ಹೇಗಿದೆ ಅಂತ ಕೇಳ್ಕೊಂಡಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಸ್ಫೋಟಕವಾದಂತಹ ಭವಿಷ್ಯವನ್ನ ದೈವ ನುಡಿದಿರೋದು. ಅಂದ್ರೆ ಜಗತ್ತಿನೆಲ್ಲೆಡೆ ಕೂಡ ನಿನಗೆ ದುಶ್ಮನಿಗಳಿದ್ದಾರೆ, ಹುಷಾರಾಗಿರಬೇಕು, ನಿನ್ನ ಸಂಸಾರವನ್ನ ಹಾಳು ಮಾಡೋದಕ್ಕೆ ಯತ್ನಿಸ್ತಿದ್ದಾರೆ ಅಂತ.